ಜಿಲ್ಲೆ ಮಾಡೋಕ್ಕೆ ರಾಮರು ಇಂಗ್ಲಿಂದ ಹುಟ್ಟಿದ್ದು, ರಾಮರಾಜ್ಯ ಅಂತ ಅದು. ಇವರು ಗಂಟೆಗೊಬ್ಬ ವರ್ಷಕ್ಕೊಬ್ಬೊಬ್ಬರು ಬಂದು ಅವ್ರು ಚೇಂಜ್ ಮಾಡಬಾರ್ದು. ರೈತನ ಯಾವತ್ತೂ ಉದ್ಧಾರ ಮಾಡೋ ಕనుక ಕಾಂಗ್ರೆಸ್ನವರು ಇದು ಮಾಡಿಲ್ಲ. ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ ಇದೆಲ್ಲ ಮಾಡ್ತಿರೋದು, ಇದೇನು ಜನಕ್ಕೆ ಉಪಕಾರಕ್ಕೇನು ಮಾಡ್ತಿಲ್ಲ. ಅದರೊಳಗಿರೋ ಚಿನ್ನದ ಗಣಿಯನ್ನು ಬಂಡೆನ ಎತ್ಕೊಂಡು ಹೊಂಟೋಗಿದ್ದಾರೆ. ಖಾಲಿ ಭೂಮಿ ಇದೆ, ಅದು ಬೆಲೆ ಬರಬೇಕು. ಆ ಬೆಲೆ ಬರಬೇಕೋಸ್ಕರ ಇವಾಗ ಏನು ಮಾಡಿದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ಕೊಂಡಿದ್ದಾರೆ. ಆದರೂ ರಾಮನಗರ ನಮ್ಮ ಜಿಲ್ಲೆ, ನಮ್ಮ ಹೆಮ್ಮೆ. ಆದರೆ ಹೆಸರು ಬದಲು ಮಾಡೋದು ಬೇಡ, ಬೇಕಿಲ್ಲ. ರಾಮ ಅಂತವೇ ಇರಲಿ, ಚೇಂಜ್ ಆಗೋದು ಬೇಡ. ಬೇಡ, ಖಂಡಿತವಾಗಿ ಬೇಡ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಈ ಕ್ಷಣಕ್ಕೆ ಮಾಗಡಿಯಲ್ಲಿದೆ. ಮಾಗಡಿಯ ಜನರನ್ನ ಕೇಳೋಣ. ರಾಮನಗರ ಅನ್ನೋ ಹೆಸರನ್ನ ಬೆಂಗಳೂರು ದಕ್ಷಿಣ ಮಾಡೋದಕ್ಕೂ ಹೊರಟಿದ್ದಾರೆ. ನಿಮಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಹೇಳಿ ಅವರನ್ನೇ ಕೇಳೋಣ, ಅವರ ಅಭಿಪ್ರಾಯವನ್ನು ಸಂಗ್ರಹಿಸೋಣ. ಬನ್ನಿ, ಏನು ಹೇಳ್ತೀರಿ ಈಗ ರಾಮನಗರ ಅನ್ನೋ ಹೆಸರನ್ನ? ರಾಮನಗರ ಅಂತ ಇದೆ, ಅದೇ ಇರಬೇಕು. ಇವರು ಗಂಟೆಗೊಬ್ಬ ವರ್ಷಕ್ಕೊಬ್ಬೊಬ್ಬರು ಬಂದು ಅವ್ರು ಚೇಂಜ್ ಮಾಡಬಾರ್ದು. ಈಗ ಆಗಿದೆ, ತಪ್ಪೇನಾಗಿಲ್ಲ. ಅದು ಯಾಕೆ ತಿರುಗಿ ಚೇಂಜ್ ಮಾಡಬೇಕು? ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನಿಸುತ್ತೆ? ಅವರವರ ದ್ವೇಷ. ಈಗ ಕುಮಾರಸ್ವಾಮಿ ಮಾಡಿದ್ರು ಅಂತ DK ಮಾಡ್ತಾ ಇರೋದು ಅದು ಸರಿ ಇಲ್ಲ. ಯಾಕೆಂದ್ರೆ ಅವತ್ತೇ ಅಪೋಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಅಪೋಸ್ ಮಾಡಲಿಲ್ಲ? ಬಂದವರು ಒಬ್ಬೊಬ್ಬ ಒಂದೊಂದು ರಾಜಕೀಯಕ್ಕೆ 5 ವರ್ಷಕ್ಕೊಬ್ಬರು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಇನ್ನೂ ಬೇಕಾದಷ್ಟು ಇನ್ನೂ ಸವಲತ್ತು ಕೊಡುವಂಥದ್ದು ಅದೇ ಕೊಡಲಿ. ಈಗ ರಾಮನಗರ ತಾಲೂಕು ಅದೇ, ಅವರು ಏನು ತಾಲೂಕಿಗೆ ಏನೇನು ಸವಲತ್ತು ಕೊಡಬೇಕೋ ಕೊಡಲಿ, ಅದು ಬಿಟ್ಬಿಡ್ತಾರೆ. ಈಗ ಬೆಂಗಳೂರಿನಲ್ಲಿ ಅವರ ಚಿಂತಾಜನಕ ಏನು, ಇವರು ಬೆಂಗಳೂರು ಇದಕ್ಕೆ ಇವರು ಶಿವಕುಮಾರ್ ಅವರಲ್ಲ, ಇವರು ಅಲ್ಲಿ ಅಧ್ಯಕ್ಷರಾಗಿ ಏನು ಬೇಕೋ ಮಾಡ್ಬೋದು. ಒಂದೊಂದು ಏರಿಯಾದಲ್ಲಿ ವಲಸೆದೋ ಕೂತದೆ, ಅದನ್ನು ಮಾಡಲಿ. ಇದು ಯಾವ್ಯಾವುದೋ ಮಾಡೋಕ್ಕೋಗಿ ರಾಜಕೀಯ ತಗೊಂಬಂದು ಇಲ್ಲಿ ಯಾಕೆ ಇದು ಮಾಡಬೇಕು ಅಲ್ವಾ? ಅಂದರೆ ಕೆಲವರು ಆರೋಪ ಮಾಡ್ತಾರೆ, ರಾಮನಗರ ಅನ್ನೋ ಹೆಸರಲ್ಲಿ ಹಿಂಬಾಲಕರು ಮಾಡ್ತಾರೆ, ಅವ್ರ ಹಿಂಬಾಲಕರು ಮಾಡ್ತಾರೆ. ಈಗ ಈ ಹಿಂದೆ ಮಾಡ್ತಿದ್ರಂತೆ, ಯಾರು ಮೊಹಮ್ಮದ್ ಬಿನ್ ತೊಗಲಕ್ಕು ದೇವಗಿರಿಯಿಂದ ದೆಹಲಿಗೆ, ದೆಹಲಿಯಿಂದ ದೇವಗಿರಿಗೆ ಆನೆ ಕಾಲು ಕಟ್ಟಿ ಬರೋಲ್ಲ ಅಂದವ್ರನ್ನ ಕಾಲು ಕಟ್ಟು ಹೊಡ್ಸೋದಂತೆ. ಆ ಕೆಲಸ ಮಾಡಬಾರ್ದು. ಏನದೇ ಅದಕ್ಕೆ ಕೊಡಲಿ ಸವಲತ್ತು, ಬೇಕಾದಷ್ಟು ಕೊಡೋವಂಥವ್ರಿಗೆ ಕೊಡದೆ ಕಿಸ್ಕೊಂಡು ಕೂತಿಲ್ವ? ಈಗ ಇವ್ರು ಯಾಕೆ ಹಿಂದುಳಿದಿದ್ದು ಅಂದರೆ ಇವರೇನೋ ಸವಲತ್ತು ಕೊಡಲಿಲ್ಲ, ಹೋದರು ಅಷ್ಟೇ. ಸವಲತ್ತು ಕೊಟ್ಟಿದ್ರೆ ಏನಾಯ್ತಿತ್ತು? ಇವರ ಇದಕ್ಕೆ ಇವರು ಜಿದ್ದಿಗೆ ಅವರು ತಂದು ಮಾಡಿದ್ದಾರೆ. ಈಗ ಅದಿರಬೇಕು. ಅದು ಬಿಟ್ಬಿಟ್ಟು ರಾಮನಗರ ತೊಗೊಂಡೋಗಿ ಬೆಂಗಳೂರಿಗೆ ಹಾಕೋದು, ಬೆಂಗಳೂರು ತೊಗೊಂಡೋಗಿ ರಾಮನಗರ, ಯಾವುದಿದು ಕೆಲಸ ಇದು? ಈಗ ರಾಮನಗರ ಏನದೆ, ಬೆಂಗಳೂರಿನಲ್ಲಿ ಏನದೆ, ಆ ಮಹಾನಗರಕ್ಕೆ ಏನು ಕೊಡಬೇಕೋ ಕೊಡಲಿ ಸವಲತ್ತ. ಅದು ಬಿಟ್ಬಿಟ್ಟು ರಾಮನಗರಕ್ಕೆ ಬಂದರೆ ರಾಮನಗರದಲ್ಲಿ ಇಷ್ಟಕ್ಕೆ ತ್ಯಾಪೆ ಹಾಕಕ್ಕೆ ಆಯ್ತದೆ? ಇವರು ಆಗಲ್ಲ. ಏನಿದ್ರು ಏನದೆ ಅದೇ ಇರಬೇಕು. ಏನು ಹೇಳ್ತೀರಾ ಈಗ ರಾಮನಗರ ಅನ್ನೋ ಹೆಸರನ್ನು? ಕಾರಣಕ್ಕೋದು ಅದು ಹಾಕೋದು ಬೇಕಿಲ್ಲ ಸರ್. ರಾಮ ಹುಟ್ಟು ಸ್ಥಳ ಅದು. ಇವರು ರಾಜಕೀಯ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಮೂಟೆಗಟ್ಟಲೆ ಎಲ್ಲ ಹಣ ಹೊಡೆದು ಲೂಟಿ ಹೊಡೆದು ಬೇಕಾದಷ್ಟು ವ್ಯವಹಾರ ಮಾಡ್ಕೊಂಡು ಹೋಗ್ತಾವ್ರೆ. ಈ ಸರ್ಕಾರ ಬಂದಾಗಿಂದ ಒಂದೇ ಒಂದು ಗುದ್ಲಿ ಪೂಜೆ ಮಾಡಿ ಇಲ್ಲನ ಆರೆ ನಾಟಿರೋದು ನೋಡಿದ್ದೀರಾ? ಅಲ್ಲ, ಇವ್ರ ಸರ್ಕಾರ ಬಂದು ಏನೋ ಬಡವರು ಕೊಡ್ತೀವಿ ಗ್ಯಾರಂಟಿ. ಆ ದಲಿತ ವಾಲ್ಮೀಕಿ ಹಗರಣದ್ದು ಕೋಟಿಗಟ್ಟಲೆ ಹೊಡೆದು ಮೂಟೆ ತುಂಬ್ಕೊಂಡು ಹೋಗೋರಲ್ಲ, ಇದನ್ನು ಕೇಳೋರು ಯಾರು ಸ್ವಾಮಿ? ಅಲ್ಲ, ಇದನ್ನು ಕೇಳೋರು ಯಾರು? ಜನಗಳೇನೋ ಓಟ್ ಕೊಟ್ಟರು 136 ಸೀಟೋಗಿ ಕಳಿಸಿದ್ರು. ಏನು ಸಿದ್ದರಾಮಯ್ಯ ನಿಮ್ಮ ಮಾಧ್ಯಮದವ್ರ ಮೇಲೆ ನಿನಗೆ ಗೊತ್ತೇನೋ ಅಂದರೆ ಅರ್ಥ ಏನು ಸ್ವಾಮಿ? ಮಾಧ್ಯಮದವ್ರಿಗೆ ಹೇಳೋ ಥರದಲ್ಲಿ ಹೇಳಿ, ಇವನು ಭಾಗಿಯಾಗೋನು ಅಂತ ಲೆಕ್ಕ. ಹಣಕಾಸಿನ ಮಂತ್ರಿಯಾಗಿ ಇವನು ಗೊತ್ತಿಲ್ಲದೆ ಇರೋದು ಇನ್ಯಾರು ಗೊತ್ತಿರ್ತದೆ? ನನಗೆ ಗೊತ್ತಿರ್ತದ? ಸರ್ಕಾರ ಉಳಿಸ್ತಾರ ಸ್ವಾಮಿ ಇವರು? ಸರ್ಕಾರ ಇರಲಿ, ದೇಶ ಉಳಿಸ್ತಾರ, ರಾಜ್ಯ ಉಳಿಸ್ತಾರೋ? ರಾಮನಗರ ಜಿಲ್ಲೆ ಮಾಡೋಕ್ಕೆ ರಾಮರು ಇಂಗ್ಲಿಂದ ಹುಟ್ಟಿದ್ದು, ರಾಮರಾಜ್ಯ ಅಂತ ಅದು. ತೊಗೊಂಡೋಗಿ ಬೆಂಗಳೂರು ದಕ್ಷಿಣಕ್ಕೆ ಹಾಕ್ತೀನಿ ಅಂತ ಅಂದರೆ DK ಒಬ್ಬ ವಕೀಲನಾಗಿ ಹುಟ್ಟಿ ಈ ಕೆಲಸನ ಮಾಡೋದು ಏನು ಸ್ವಾಮಿ? ಇವರು ರಾಜಕೀಯ ಮಾಡ್ತಾರ, ದೇಶ ಉದ್ಧಾರ ಮಾಡ್ತಾರ ಇವರು? ಏನು ಸ್ವಾಮಿ ಹೇಳಿ? ಯಾವ ಕಾರಣಕ್ಕೆ ಮಾಡ್ತಿರ್ಬೋದು ಈ ಥರ? ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೂ ಇಲ್ಲ ಸ್ವಾಮಿ. ಎಲ್ಲ
ಲೂಟಿ ಹೊಡೆಯೋದೆ ಅವ್ರಿಗೆ ಹೇಳ್ತಾಯಿದ್ರು ಬಿ ಜೆ ಪಿಯವ್ರಿಗೆ 40% ಅಂತ, ಇವರು ಪೂರ್ತಿ 90% ತಿಂತವ್ರೆ. 90%. ಒಂದೇ ಒಂದು ಗುದ್ಲಿ ಪೂಜೆ ಮಾಡಿಲ್ಲ ಸರ್ ಇವರು. ಆಡಬೇಕಾದ್ರೆ ಮಾತು ನುಡ್ದಂತೆ ನಡ್ಕೊಬೇಕು. ಗ್ಯಾರಂಟಿ ಕೇಳಿದ್ರ ಸ್ವಾಮಿ ಯಾರನ್ನ? ಗಂಡಸರಿಗೆ ಬಸ್ನಲ್ಲಿ ಒಂದು ಸೀಟ್ ಸಿಗಲ್ಲ, ಎಲ್ಲ ಹೆಂಗಸರುಗಳೇ ಕುಂತಿರ್ತಾರೆ, ಕಾಸು ಕೊಟ್ಟು ಹೋಗೋನ್ಗೆ ಸೀಟ್ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಸ್ವಲ್ಪ ಯೋಚನೆ ಮಾಡಬೇಕು. ಇವ್ರನ್ನ ಆರಿಸಿ ಕಳಿಸ್ದಾಗಿಂದನೂ ಇದೇ ಗೋಳೆ, ಒಂದು ಗುದ್ಲಿ ತೊಗೊಂಡೋಗಿ ಒಂದು ಪೂಜೆ ಮಾಡಿಲ್ಲ. ಈಗ ರಾಮನಗರ ಅಂದರೆ ರಾಮ ಅಂತ ಹೆಸರು ಇರೋದಕ್ಕೆ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಪ್ಪ. ಇಲ್ಲ ಸ್ವಾಮಿ, ಇವ್ರು ಮೂಟೆ ಲೂಟಿ ಹೊಡಿಯೋಕ್ಕೆ ಇವಾಗ ಎಕರೆಗಟ್ಟಲೆ ಕೊಡ್ತಾಯಿದ್ರು ಭೂಮಿನ, ಅಡಿ ಲೆಕ್ಕ ಹಾಕ್ಕೊಂಡು ಮೂಟೆಗಟ್ಟಲೆ ಲೂಟಿ ಹೊಡಿಯೋಕ್ಕೆ ಮಾಡ್ತಾ ಇರೋದು. ಯಾಕೆಂದರೆ ಬೆಂಗಳೂರಿಗೆ ಸೇರಿಸಿದ್ರೆ ಅಲ್ಲೇ ಕುಡಿಯೋಕ್ಕೆ ನೀರಿಲ್ಲ, ಇಲ್ಲೆಲ್ಲ ಸೇರಿಸ್ಬಿಟ್ಟು ಇನ್ನೇನು ಮಾಡ್ತಾರೆ ಸ್ವಾಮಿ ಇವರು? ಎಲ್ಲ ಹೇಳಿ ನೀವು. ಹಾಗಾದರೆ ಹೆಸರು ಬದಲು ಮಾಡೋದು ಬೇಕಿಲ್ಲ. ರಾಮಂತವೇ ಇರಲಿ. ಏನು ಹೇಳ್ತೀರಿ? ಈಗ ರಾಮನಗರ ಅನ್ನೋ ಹೆಸರನ್ನು ಬೆಂಗಳೂರು ದಕ್ಷಿಣ ಮಾಡೋಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ಸ್ವಾಮಿ ಬೆಂಗಳೂರು ನಾವು ಮಾಡೋದು ಒಳ್ಳೆಯದಕ್ಕೆ ಒಪ್ಕೋತೀವಿ, ಆದರೆ ಬೆಂಗಳೂರಲ್ಲೇ ಕುಡಿಯೋಕ್ಕಿಲ್ಲ. ಆ ಬೆಂಗಳೂರಿಗೆ ಸವಲತ್ತು ಒದಗಿಸೋಕ್ಕಾಯ್ತಾ ಇಲ್ಲ. ಇನ್ನು ಅದನ್ನು ಮಾಡ್ಕೊಂಡು ಎಲ್ಲಿ ಬೆಂಗಳೂರು ಸವಲತ್ತು ಮಾಡೋಕ್ಕಾಯ್ತದೆ? ಮಾಡೋಕ್ಕಾಗಲ್ಲ. ಇವೆಲ್ಲ ಸುಮ್ಮನೆ ಈ ಜಮೀನು ಅವು ಇವಾಗ ರೈತನಿಗೆ ಆಳಿಗೆ ಇಕ್ಬಿಟ್ಟವ್ರೆ, ರೈತರನ್ನ ಇನ್ನೂ ಆಳಿಗೆ ಇಕ್ಬಿಡ್ತಾರೆ. ಯಾರೋ ಇರೋರು ಒಂದು ಕುಂಟೆ 2 ಕುಂಟೆ ಊಟ ಮಾಡೋಕ್ಕೆ ಮಾಡಿಕೊಂಡ್ರೆ ಅದನ್ನು ಮಾರ್ಬಿಟ್ಟೋದಕ್ಕೆ ನೆಕ್ಕೊಂಡು ಮಕ್ಕಳು ಎಂಡ ಕುಡ್ಕೊಂಡು ಬಣ್ಣ ಕುಡ್ಕೊಂಡು ತಿರ್ಗಕ್ಕೆ ಮಾಡ್ಕೊಂಡು ಪೋಲಿ ಬೀಳಕ್ಕೆ ಮಾಡ್ತಾವ್ರೆ ಹೊರ್ತಿ ಕೆಲಸನ. ಇದು ತರವಲ್ಲ ಮಾಡೋದು. ಯಾವ ಕಾರಣಕ್ಕೆ ಈ ಥರ ಯೋಚನೆ ಮಾಡಿರ್ಬೋದು ಕಾಂಗ್ರೆಸ್ನವರು, ಡಿ ಕೆ ಶಿವಕುಮಾರ್ ಅವರು? ಅವರು ಯಾವತ್ತೂ ಕಾಂಗ್ರೆಸ್ನವರು ರೈತರನ್ನ ಲೂಟಿ ಮಾಡೋಕ್ಕೆ ಅವರು ಕಾಂಗ್ರೆಸ್ನವ್ರು ಯಾವತ್ತೂ ಅಷ್ಟೇ. ರೈತರನ್ನ ಯಾವತ್ತೂ ಉದ್ಧಾರ ಮಾಡೋಕ್ಕನಕ ಕಾಂಗ್ರೆಸ್ನವರು ಇದು ಮಾಡೋದಿಲ್ಲ. ಯಾವತ್ತೇ ಆಗಲಿ ರೈತರಿಗೆ ಈಗಾಗಲೇ ಕರೆಂಟ್ಗಳು ಇಲ್ದಂಗೆ ಮಾಡಿದ್ರು, ಕುಡಿಯೋಕ್ಕೆ ನೀರುಗಳು ಇಲ್ಲ, ಈ ಬಸ್ಗಳಿಗೆ ಹೋಗಕ್ಕೆ ಹಿಂಗೆ ಮಾಡಿದ್ರು. ಈಗ ಮೇವಿನ ರೈಟು ಆ ಗಗನಕ್ಕೆ ಹೋಯ್ತು, ಗ್ಯಾಸ್ಗಳು ಅಷ್ಟು ಅದು ಇವ್ಯಾವೂ ಮಾಡಲಿಲ್ಲ. ಇವ್ಯಾವ ಹೆಂಗ್ಸ್ಗಳು ಗ್ಯಾರಂಟಿ, ಈ ಆಡೋ ಮಕ್ಕಳುಗಳು ಈಗ ಬುಗುರಿ ಆಟ ಆಡ್ತಾರಲ್ಲ ಆ ಥರ ಸರ್ಕಾರ ಮಾಡಿದಷ್ಟೇ. ಈಗ ಮೇವು, ಈಗ ರೈತರಿಗೆ ಸಬ್ಸಿಡಿ ಕೊಡಲಿ, ಮೇವು ಅದನ್ನ ಅಲ್ಲೇ ಆಹಾರ ಧಾನ್ಯ ಜಾಸ್ತಿ ಬೆಳೀತಾರೆ. ಅದೇನು ಶ್ರೀಮಂತರು ಬೆಳೀತಾರೆ, ಬಡವರು ಬೆಳೀತಾರೆ, ಎಲ್ಲ ಬೆಳೀತಾರೆ. ಈಗ ಗ್ಯಾಸು ಒಂದು ಸಿಲಿಂಡ್ರ್ ಕೊಟ್ಟರೆ ಶ್ರೀಮಂತರು ಮಾಡಿಕೊತಾನೆ, ಬಡವನು ಇದು ಮಾಡ್ತಾನೆ ಗ್ಯಾಸು. ಇಂಥವೆಲ್ಲ ಅವರು ಅನುಕೂಲ ಮಾಡಲಿ, ಆದರೆ ಇಂಥವೆಲ್ಲ ಮಾಡ್ತೀವಿ ಅನ್ನೋದು ಸರ್ವಲ್ಲ, ಸರ್ಕಾರಕ್ಕೂ ಒಳ್ಳೆಯದಲ್ಲ, ಇದು ಒಳ್ಳೆಯದಲ್ಲ ಸ್ವಾಮಿ. ಏನು ಹೇಳ್ತೀರಾ ಸರ್? ರಾಮನಗರ ಅನ್ನೋ ಹೆಸರನ್ನು ಬೆಂಗಳೂರು ದಕ್ಷಿಣ ಅನ್ನೋ ಹೆಸರು ಆ ರೀತಿಯಾಗಿ ಬದಲಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಒಪ್ಕೊಳ್ತೀರಾ ಅಂತ ನೀವು? ಈಗ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಈ ರಾಮನಗರ ಜಿಲ್ಲೆಗೆ ಇವರು ಪ್ರತಿಯೊಬ್ಬರೂ ಅವರವರ ಒಂದು ಅಧಿಕಾರಕ್ಕೆ ಬಂದಾಗ ಒಬ್ಬೊಬ್ಬರು ಹೆಸರಿಡ್ತಾ ಇದ್ದರೆ ಅದು ಎಷ್ಟು ಸಮಂಜಸ ಅಂತ ಅವರು ತಿಳ್ಕೊಬೇಕಾಗುತ್ತೆ. ಈಗ ಮೂಲ ರಾಮನಗರ ಅನ್ನೋದು ರಾಮನ ಒಂದು ಅಲ್ಲಿ ಒಂದು ದೇವಸ್ಥಾನ ಮತ್ತು ನೆಲೆ ಇರೋದ್ರಿಂದ ಅದು ರಾಮನಗರ ಅಂತಲೇ ಇರಬೇಕು. ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ ಇದನ್ನು ಈಗ ರಾಮನಗರ ಅಂತ ಮಾಡಿದ್ದಾರೆ. 4 ತಾಲೂಕು ಮತ್ತು 5 ತಾಲೂಕಿದೆ. ಅದು ರಾಮನಗರ ಅಂತಲೇ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ರಾಮನಗರ ಅಂತ ಅದು ಹೆಸರೇ ಹೊಟ್ಟೋದ್ರೆ ಬೆಂಗಳೂರು ದಕ್ಷಿಣ ಅನ್ನೋದು ಪಾಪ್ಯುಲರ್ ಆಗಲ್ಲ, ರಾಮನಗರ ಅಂತಲೇ ಕರೀತಾರೆ. ನೀವು ಎಷ್ಟೇ ವರ್ಷ ಹೋಗಲಿ, ಏಕೆಂದರೆ ಅಷ್ಟೊಂದು ಇತಿಹಾಸ ಉಳ್ಳುವಂಥ ರಾಮನಗರಕ್ಕೆ ರಾಮನಗರ ಅಂತಲೇ ಕರಿಬೇಕಾಗುತ್ತೆ. ಹಂಗಾಗಿ ಎಷ್ಟು ವರ್ಷಗಳ ಕಾಲ ಇಲ್ಲ, ಈಗ ಯಾಕೆ ಬಂತು ಈ ಯೋಚನೆ ಇವ್ರಿಗೆಲ್ಲ ಅಂತ? ಅದೇ ಅವರು ಎಲ್ಲ ರಾಜಕೀಯದ ಒಂದು ಹಿನ್ನೆಲೆಯವ್ರಿಗೆ ಏನು ಹೇಳೋಕ್ಕಾಗಲ್ಲ ನಾವು. ಏನೋ ಅವ್ರವ್ರದ್ದೇ ಆದ ಒಂದು ರೀತಿಯಲ್ಲಿ ಅವ್ರವ್ರದ್ದೇ ಒಂದು ಹಿನ್ನೆಲೆ ಗೊತ್ತಿಲ್ಲ ಅವ್ರವ್ರಿಗೆ ಹೇಗೆ ಮಾಡ್ಕೊಳ್ತಾರೆ ಅಂತ. ಅವರು ಇವಾಗ ಶಿವಕುಮಾರ್ ಬಂದರೆ ಅವ್ರು ಒಂಥರ ಮಾಡ್ತಾರೆ, ಕುಮಾರಸ್ವಾಮಿ ಅವ್ರು ಬಂದರೆ ಒಂಥರ ಮಾಡ್ತಾರೆ. ಅದಕ್ಕೆ ನಾವು ಹೇಳೋಕ್ಕಾಗಲ್ಲ. ಬಟ್ ನಮ್ಗೆ ಗೊತ್ತಿದ್ದಂಗೆ ರಾಮನಗರ ಅನ್ನೋದು ಕಂಟಿನ್ಯೂ ಆದರೆ ಒಳ್ಳೆಯದು. ಈ ರಾಮನಗರದಲ್ಲಿ ರಾಮ ಅಂತೇನು ಹೆಸರು ಬಂದಿದೆಯಲ್ಲ, ಅದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಆರೋಪ ಇದೆ, ಹೌದಾ? ಇಲ್ಲ ಮೊದಲು ಹಿರಿಕರ ಕಾಲದಿಂದ ಇತ್ತು, ಅದರಿಂದ ಮಾಡವ್ರೆ. ಇವರು ಬಂದ್ಬಿಟ್ಟು ಇವರು ರಾಜಕೀಯಕ್ಕೆ ಉಪಯೋಗಿಸ್ಕೊಂಡು ಏನು ಬೇಕು ಅದನ್ನ ಹೆಸರು ಕಟ್ಕೊಂಡು ಹೋದರೆ ನಾವೆಲ್ಲ ಜನಗಳೆಲ್ಲ ಹೋಗಿ ಬೆಂಗಳೂರು ಅಲ್ಲಿ ಇಲ್ಲಿ ಆಗುತ್ತಾ? ಆಗಲ್ಲ. ಈ ಕುಮಾರಸ್ವಾಮಿ ಬಂದರು, ಬೆಂಗಳೂರು ತೆಗೆದುಬಿಟ್ಟು ರಾಮನಗರ ಜಿಲ್ಲೆ ಮಾಡಿದ್ರು, ಮಾಗಡಿ ಎಲ್ಲ ಸೇರಿ. ಈಗ ಇವ್ರು ಬಂದರು, ಇವ್ರೇನು ಮಾಡ್ತಾರೆ, ಅವ್ರು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ ಇದೆಲ್ಲ ಮಾಡ್ತಿರೋದು. ಇದೇನು ಜನಕ್ಕೆ ಉಪಕಾರಕ್ಕೇನು ಮಾಡ್ತಿಲ್ಲ. ಹಾಗಾದರೆ ಚೇಂಜ್ ಆಗೋದು ಬೇಡ, ಖಂಡಿತವಾಗಿ ಬೇಡ. ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಇತ್ತು. ಆವಾಗ ಮಾಗಡಿಯವರೇ ಆಗಲಿ, ರಾಮನಗರದವರೇ ಆಗಲಿ, ಚನ್ನಪಟ್ಟಣದವರೇ ಆಗಲಿ ಒಂದು ಕಚೇರಿಗೆ ಹೋಗಬೇಕು ಅಂತ ಅಂದರೆ ಬೆಳಗ್ಗೆ ಹೋದರೆ ಸಾಯಂಕಾಲ ತನಕ ಹೋದರೂ ಅಧಿಕಾರಿಗಳು ಸಿಗೋಕ್ಕಿಲ್ಲ. ಯಾರ್ದೋ ನೆಂಟರ ಮನೇಲಿ ಇದ್ದು
ಇನ್ನೊಬ್ರನ್ನ ಹೋಗಿ ಹುಡುಕೊಬಂದು ತಿರ್ಗಿ ಮಾಣೆಗೆ ಹೋಗಿ ಎಲ್ಲ ಕೆಲಸ ಮಾಡ್ಕೋಬೇಕಾಗಿತ್ತು. ಕೇವಲ ಬಂದು ಒಂದು ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಚೇಂಜ್ ಮಾಡಿಸ್ಬೇಕಾದ್ರೂ 3 ದಿವಸ ಅಲಿಬೇಕು ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ. ಲೆಕ್ಕ ಹಾಕೊಳ್ರಿ. ಇವರು ಜಿಲ್ಲೆನೇ ಚೇಂಜ್ ಮಾಡಿದ್ಮೇಲೆ ನಮ್ಮವು ಆಧಾರ್ ಕಾರ್ಡ್ ಇರ್ತವೆ, ಅದ್ರೊಳಗೆ ಚೇಂಜ್ ಆಗಬೇಕು. ರೇಷನ್ ಕಾರ್ಡ್ ಇರ್ತದೆ, ಅದ್ರೊಳಗೆ ಚೇಂಜ್ ಆಗಬೇಕು. ನಮ್ಮ ಬ್ಯಾಂಕ್ ಅಕೌಂಟ್ ಅದು ಚೇಂಜ್ ಆಗಬೇಕು. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಅವ್ರದೊಳಗೆ ರಾಮನಗರ ಜಿಲ್ಲೆ ಅಂತ ಇರ್ತದೆ. ಒಂದು ನಾಳೆ ದಿವಸ ಮುಂದೆ ನಾನು ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ಅವ್ರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿರ್ತಾರೆ, ಅದನ್ನು ಚೇಂಜ್ ಮಾಡಿಸ್ಕೊಬಂದು ನಿಂತಾರೆ. ಅದೆಷ್ಟು ಸಾಲಿಬೇಕು? ಒಂದು ಅವಕಾಶ ಕೊಡೋದು. ಇವಾಗ ಯಾವುದನ್ನ ಒಂದು ಸರ್ವರ್ ಬಿಟ್ಬಿಟ್ಟೇನೆ ರೇಷನ್ ಕಾರ್ಡ್ಗೆ 2 ಅವರ್ ಟೈಮ್ ಕೊಡ್ತಾರೆ ಸರ್ಕಾರದವರು. ಒಂದು ಅಧಿಕಾರ ಮಾಡಬೇಕು ಅಂತ ಆ ಥರ ಇವ್ರು ದುರುಪಯೋಗ ಪಡಿಸ್ಕೊಂಡು ಯಾರಿಗೋ ಮನವೊಲಿಸೋಕ್ಕೋಸ್ಕರ ಇವರು ರಾಮನಗರ ಜಿಲ್ಲೆನ ಬೇಡ ಅಂತ ಅಂದ್ಬಿಟ್ಟು ಇವ್ರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ಕೊಂಡ್ರೆ ಅವ್ರ ಸ್ವಾರ್ಥಕ್ಕೆ ಇವ್ರು ಮಾಡ್ಕೋತಾ ಇರೋದು. ದಯವಿಟ್ಟು ಸಾರ್ವಜನಿಕರಿಗೆ ಅಲ್ಲ, ಸಾರ್ವಜನಿಕರಿಗೆ ಯಾವುದೇ ಅನುಕೂಲತೆ ಇಲ್ಲ ಐತ್ರಿಂದ ರಾಮನಗರ ಜಿಲ್ಲೆಯಾಗೆ ಮುಂದುವರಿಬೇಕು. ರಾಮನಗರ ಜಿಲ್ಲೆಯಾಗೆ ಮುಂದುವರಿಬೇಕು. ಯಾಕೆ ಅಂದರೆ ಹಿಂದೆ ಅದೇ ನಮ್ಮ ಸುತ್ತಮುತ್ತಲು ಈ 3 ತಾಲೂಕಿನ ಜನ ಬೆಂಗಳೂರಿಗೆ ಅಲ್ದೆ ಸಾಕಾಗಿತ್ತು. ಈಗ ನೆಮ್ಮದಿಯಾಗಿ ಬೆಳಗ್ಗೆ ಹೋದ ಸಾಯಂಕಾಲ ದನ ಬಿಡೋಷ್ಟೊತ್ತು ನಾವು ಬರ್ತೀವಿ ಮನೆಗೆ, ನಾವು ಕೆಲಸ ಮುಗಿಸ್ಕೊಂಡು. ತಿರ್ಗಿ ಬೆಂಗಳೂರು ದಕ್ಷಿಣ ಅಂತ ಜಿಲ್ಲೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಆಗ್ತಾರೆ, ಕನಕಪುರ ತಮಿಳ್ನಾಡು ಬಾರ್ಡ್ರಿಗೆ ಆಗ್ತಾರೋ ಅದನ್ನ ಹೆಡ್ ಕ್ವಾರ್ಟರ್ನ, ಅದು ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಇವಾಗ ರಾಮನಗರದಲ್ಲಿದ್ದಂಥ ಒಂದು RV ಕಾಲೇಜಿಗೆ ಸಂಬಂಧಪಟ್ಟಂಥದ್ದು ಯಾವುದೋ ಒಂದು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮೇನ್ ಕಚೇರಿನೇ ತಗೊಂಡು ಕನಕಪುರಕ್ಕೆ ಹಾಕೊಂಡ್ರು. ಈ ಜಿಲ್ಲೆನೇ ತಗೊಂಡು ಬೆಂಗಳೂರಿಗೆ ಹಾಕೋತೀವಿ ಅಂತಾರೆ. ಏನಿದ್ದು ಉದ್ದೇಶ? ನಮ್ಮ ಮಾಗಡಿ ಜನಕ್ಕೆ ಜಾಗ ಇರುತ್ತಾವೋ ಬೆಂಗಳೂರು ಕಸನ ತಂದು ಸುರಿಬೋದು ಅನ್ನೋ ಉದ್ದೇಶ ಅವ್ರಿಗೆ. ಯಾಕೆಂದರೆ ರಾಮನಗರ ಜಿಲ್ಲೆ ನಿಮ್ಗೆ ಕಸ ಹಾಕ್ತಂತೀರ ಅಂತ ನಮ್ಮ ಜನ ಕೇಳ್ತೀವಿ. ಅದನ್ನು ತಪ್ಸೋಕ್ಕೋಸ್ಕರ ಅವ್ರೇನು ಮಾಡಿದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿಕೊಂಡ್ರೆ ಅವ್ರೇನು ಮಾಡಿದ್ದಾರೆ, ಹಿಂದೆ ಕನಕಪುರದಲ್ಲಿ ಅಥವಾ ರಾಮನಗರ ಸೈಡ್ನಲ್ಲಿ ಬೇಕಾದಷ್ಟು ಕ್ರಷರ್ಗಳಿಗೆ ಅಂತ ಅಂದ್ಬಿಟ್ಟು ರೈತರು ಅಮಾಯಕರನ್ನ 2 ಎಕರೆ ಭೂಮಿ ಮಂಜೂರು ಮಾಡಿಸಿಸ್ಬಿಟ್ಟು ಸರ್ಕಾರದಿಂದ ಕೊಟ್ಟಷ್ಟು ದುಡ್ಡು ಅವ್ರಿಗೆ ಕೈಸ್ಕೊಂಡು ಅವರು ಮಾಡ್ಕೊಬಿಟ್ಟಿದ್ದಾರೆ. ಈ ಸ್ವಲ್ಪ ಹೆಚ್ಚು ಕಮ್ಮಿ 1000 ಎಕರೆ ಆಸ್ತಿ ಅವ್ರ ಹತ್ರ ಇದೆ. ಅದರೊಳಗಿರೋ ಚಿನ್ನದ ಗಣಿಯನ್ನು ಬಂಡೆನ ಎತ್ಕೊಂಡು ಹೊಂಟೋಗಿದ್ದಾರೆ. ಖಾಲಿ ಭೂಮಿ ಇದೆ, ಅದು ಬೆಲೆ ಬರಬೇಕು. ಆ ಬೆಲೆ ಬರಬೇಕೋಸ್ಕರ ಇವಾಗ ಏನು ಮಾಡಿದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ರೆ ಆ ಭೂಮಿಗೆ ಅವ್ರಿಗೆ ಬೆಲೆ ಬರ್ತದೆ, ಸಾರ್ವಜನಿಕನಿಗೆ ಯಾವುದೇ ಅನುಕೂಲತೆ ಇಲ್ಲ. ಅವ್ರ ಅನುಕೂಲತೆ ಮಾಡ್ತೀವಿ ಅಂದರೆ ರಾಮನಗರ ಜಿಲ್ಲೆ ಆಗಿದ್ದರೆ ಮಾಡ್ಬೋದು ಅಲ್ವರಾ? ಇದು ಪ್ರಮುಖವಾದ್ದು ನಮ್ಮ ಉದ್ದೇಶ. ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಯಾಗೆ ಉಳಿಬೇಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಬಾರ್ದು. ಇಷ್ಟೇ ಸ್ವಾಮಿ ನಮ್ಮ ಉದ್ದೇಶ. ಈಗ ಇಷ್ಟು ವರ್ಷಗಳ ಕಾಲ ಇಲ್ಲ, ರಾಮನಗರ ಜಿಲ್ಲೆ ಇದೆ, ನೀವೆಲ್ಲ ಆರಾಮಾಗಿದ್ದೀರಿ. ಹೆಸರು ಯಾಕೆ ಚೇಂಜ್ ಮಾಡ್ಬೇಕು ಇವ್ರಿಗೆ? ರಾಮನಗರ ಇದ್ರೆ ಏನು ಸಮಸ್ಯೆ ಸ್ವಾಮಿ? ಅವ್ರಿಗೆ ಆದಂಥದ್ದು ಕೆಲವು ಬೆಲ್ಟಿದೆ, ಅವ್ರಿಗೆ ರಾಮ ಅನ್ನೋ ಹೆಸರು ಬೇಕಾಗಿಲ್ಲ. ಅವ್ರೇನು ಮಾಡಿದ್ರೆ ಬೆಂಗಳೂರು ಅಂತ ಇರಲಿ ಬೇಕಾದ್ರೆ ಅವ್ರಿಗೆ ತೊಂದರೆ ಇಲ್ಲ, ರಾಮ ಅನ್ನೋ ಹೆಸರು ಬರಬಾರ್ದು. ಅವ್ರನ್ನ ಯಾರೋ ಜನನ ಮೆಚ್ಚಿಸೋಕ್ಕೋಸ್ಕರ ಅವರು ರಾಮನಗರನ ಚೇಂಜ್ ಮಾಡಿ ಬೆಂಗಳೂರು ದಕ್ಷಿಣ ಅಂತ ಮಾಡಕೊಳ್ತಿದ್ದಾರೆ. ಬೇರೆ ಇನ್ನೇನು ಇಲ್ಲ ಅವ್ರಿಗೆ. ರಾಮ ಅನ್ನೋ ಹೆಸರು ಬರಬಾರ್ದು ಅವ್ರಿಗೆ. ಉದ್ದೇಶಕ್ಕೆ ಇವಾಗ ಉದಾಹರಣೆ ಕೊಡಬೇಕು ಅಂದರೆ, ಈ ಭಾರತ ದೇಶ ಹಿಂದೆ ಮಹಾರಾಜರ ಕಾಲದಲ್ಲೇನೆ ಹಿಂದೆ ರಾಮಾಯಣ ಮಹಾಭಾರತದಲ್ಲೇನಕ್ಕೆ ಭಾರತ ಅಂತ ಹೆಸರು ಬಂದಿದೆ. ಈ ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡಿದ್ರು ಅಂತ ಅಂದರೆ, ಭಾರತ ದೇಶ ಬೇಡ ಇಂಡಿಯಾ ಅಂತ ಮಾಡಿ ಅಂತ ಹೇಳಿದ್ರು ಅವ್ರ ಉದ್ದೇಶ ಏನಿದೆ ಹೇಳ್ರಿ, ಭಾರತನೇ ಬೇಡ, ಅದೇ ಥರ ರಾಮನಗರನು ಬೇಡ ಅವ್ರಿಗೆ ಅಲ್ವರಾ? ಈ ಉದ್ದೇಶ ಅವ್ರದ್ದು. ಆಮೇಲೆ ಇವಾಗ ಹೇಳ್ತಾರೆ ಬೆಂಗಳೂರಿನಲ್ಲಿ ಶಿವಾಜಿ ಮಹಾರಾಜರು ಹಿಂದೂ ರಾಜ, ಅಲ್ಲಿರೋರೆಲ್ಲ ಬರೀ ಮುಸ್ಲಿಮ್ಸೇ ಅಲ್ವರಾ? ಅವ್ರೇನು ಅಂದರೆ ಇವ್ರು ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋತಾ ಇದ್ದಾರೆ, ಅವ್ರ ಅನುಕೂಲತೆಗೆ ಏನು ಮಾಡ್ಕೋತಾ ಇದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಇವರು ಎಲೆಕ್ಟೆಡ್ ಆಗೋದ್ರು, ರಾಮನಗರ ಜಿಲ್ಲಾ ಉಸ್ತುವಾರಿ ಬೇಡ, ಬೆಂಗಳೂರು ಉಸ್ತುವಾರಿ ಬೇಕು. ಇಲ್ಲಿ ಯಾರೋ ಅದು ಅನಾಮಯ ಗೊತ್ತಿಲ್ಲದವ್ರನ್ನ ಇಲ್ಲಿ ಉಸ್ತುವಾರಿ ಕೊಡಬೇಕು ಅವ್ರಿಗೆ. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕು. ಈ ಉದ್ದೇಶ ಮಾಡ್ಕೊಂಡು ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಸಾರ್ವಜನಿಕರಿಗೆ ಯಾಮರಿಸ್ತಾ ಇದ್ದಾರೆ ಇವರು. ದಯವಿಟ್ಟು ಇಲ್ಲಿನ ರೈತರುಗಳು ಪ್ರತಿಯೊಬ್ಬರೂ ರಾಮನಗರ ಜಿಲ್ಲೆನೇ ಆಗಿರಬೇಕು ಅನ್ನೋದು ಹೋರಾಟ ಮಾಡ್ಬೇಕು ನಾವೆಲ್ಲ. ಈಗ ಒಂದು ವಿಚಾರ ಚರ್ಚೆ ಆಗ್ತಿದೆ, ರಾಮನಗರ ಅನ್ನೋ ಹೆಸರನ್ನು ಬದಲಾವಣೆ ಮಾಡ್ತಾರೆ ಬೆಂಗಳೂರು ಅಂತ ಹೇಳಿ, ಅಂದರೆ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಚೇಂಜ್ ಮಾಡೋದಕ್ಕೆ ಮುಂದಾಗಿದ್ದಾರೆ DK ಶಿವಕುಮಾರ್ ಅವರು. ಇದಕ್ಕೆ ನೀವು ಒಪ್ಕೊಳ್ತೀರಾ? ನಮಗೆ ನಮ್ಮ ರಾಮನಗರ ಅನ್ನೋದು ನಮ್ಮ ಜಿಲ್ಲೆ ಸಪ್ರೇಟೇ ರಾಮನಗರ ಅಂತ ಇರಬೇಕು ಅನ್ನೋದು ನಮ್ಮ ಇಷ್ಟ. ರಾಮನಗರ ಅಂತಲೇ ಇರಲಿ ಅನ್ನೋದು ನಮ್ಮ ಇಷ್ಟ. ಇವ್ರು ಯಾಕೆ ಚೇಂಜ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಈಗ ಅಂತ? ಅದು ಅವ್ರು ಬಿಟ್ಟಿದ್ದು ಸರ್. ಆದರೆ ನೀವು ಮಾತ್ರ ಒಪ್ಕೊಳ್ಳೋದಿಲ್ಲ? ಇಲ್ಲ ಸರ್, ನಮ್ಮ ರಾಮನಗರ ಸಪ್ರೇಟ್ ಇದ್ರೇ ಚಂದ. ನೋಡಿ ಹೇಳ್ತಿದ್ದಾರೆ BJP ಅವರು, ಇಲ್ಲಿ ಜನ ಹೇಳ್ತಿದ್ದಾರೆ ರಾಮನಗರದಲ್ಲಿ ರಾಮ ಅಂತ ಹೆಸರಿದೆಯಲ್ಲ, ಅದಕ್ಕಾಗಿ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಅದು ಇಷ್ಟ ಆಗ್ತಾ ಇಲ್ಲ, ಹಾಗಾಗಿ ಚೇಂಜ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ. ಅದು ಗೊತ್ತಿಲ್ಲ ಮಾಹಿತಿ. ಆದರೂ ರಾಮನಗರ ನಮ್ಮ ಜಿಲ್ಲೆ, ನಮ್ಮ ಹೆಮ್ಮೆ, ಅದನ್ನು ತಗೊಂಡೋಗಿ ಬೆಂಗಳೂರು ಸೇರಿಸೋದು ನಮ್ಗೆ ಇಷ್ಟ ಇಲ್ಲ ಸರ್. ಮಾಡೋದಕ್ಕೆ ಮುಂದಾಗ್ತಿದ್ದಾರೆ, ನೀವು ಒಪ್ಪಿಗೆ ಇದೆಯಾ? ನಮ್ಗೆ ಒಪ್ಪಿಗೆ ಇಲ್ಲ. ಚನ್ನಪಟ್ಟ ಗೆದ್ದಬಾನು DK ಸುರೇಶನ್ ಆಮೇಲೆ ಹೇಳಿನು. ಚನ್ನಪಟ್ಟ ಅವ್ರು ಗೆದ್ದಬಾನು, ಬೆಂಗಳೂರು ಗ್ರಾಮಾಂತರ ಉಣಿಸ್ಬಿಟ್ರು, ಈ ಸಲ ಅಲ್ಲಿ ಗೆದ್ದಬಾನು. ಇವ್ರದ್ದೆಲ್ಲ ಬಂದ್ಬಿಟ್ಟದೆ. ಯಾವಾಗ ಕುಮಾರಸ್ವಾಮಿನ ಈಗ ಏನಾವತ್ತಿ ಮಾತಾಡಿ ಈಗ ಅಲ್ಲೂ ಗೆದ್ದಬಾನು. ಸುಮ್ಮನೆ ಅವರ ತಲೆ ಮೇಲೆ ಅವರೇ ಗುಂಡಿ ಹಾಕೊಂಡಂಗೆ ಆಗ್ತದೆ. 2000 ಕೊಡ್ತೀವಿ ಹೇಳಿ 2 ತಿಂಗಳಿಂದ ಎಕ್ಸ್ಪ್ರಿ ಆಗ್ತಾಯಿಲ್ಲ. ಇನ್ನು ಚನ್ನಪಟ್ಟ ಅವ್ರು ಗೆದ್ದಬಾನು, ಎಲ್ಲ ಅಲ್ಲೂ ರೈತರೇನೆ, ಅಲ್ಲೂ ಒಕ್ಕಲಿಗರೇನೆ, ಅಲ್ಲಿ ಗೆದ್ದಬಾನ್ ಸಾಕು DK ಸುರೇಶನ್.
ರಾಮನಗರ ಅಂತ ಹೆಸರು ಅಷ್ಟು ಚೆನ್ನಾಗಿದೆ. ಹಾಂ ಬೆಂಗಳೂರು ಗ್ರಾಮಾಂತರ ನಮ್ಗೆ ಸರಿ ಇಲ್ಲ. ಯಾಕೆ ಚೇಂಜ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇವರು ಅಂತ? ಯಾಕೆ ಇವ್ರಿಗೆ ಇನ್ನು ಏನೋ ಅದೇ ತಲೆ ಮೇಲೆ ಗುಂಡೆ ಹಾಕೊಳ್ಳೋಕ್ಕೆ ಒಳ್ಳೇದು ಕನ್ಕೂ ಅಲ್ಲ. ಈಗ ಇಲ್ಲಿಂದ ಗೊತ್ತಿಲ್ದಾರು ಬೆಂಗಳೂರಿಗೆ ಹೋಗೋಕ್ಕಾಗ್ತದಾ? ಯೋಚನೆ ಮಾಡಿ ನೀವೇ. ರಾಮನಗರ ಏನಾಗತ್ತೆ ನಮಗೆ ಎಲ್ಕೋ ಅನುಕೂಲ ಅದೇ. ಇವ್ನು ಯಾವುದೋ ಒಂದು ಮಾಡ್ಕೋಕ್ಕೋಸ್ಕರ ಏನೋ ಮಾಡ್ತಾರೆ. ಚನ್ನಪಟ್ಟ ಅವ್ರು ಗೆದ್ಬಾನು, ಆಮೇಲೆ ಇನ್ನೇ ಮಿಕ್ಕಿನ ಮಾತಿರಲಿ, ಆಮೇಲೆ ಗ್ರಾಮಾಂತರ ಮಾಡಲಿ. ಚನ್ನಪಟ್ಟ ಅವ್ರು ಗೆದ್ಬಾನ್, ನಾವು ಮಾಗಡಿಯರು ಆದರೂ ಕೂಡ ಬೆಂಗಳೂರು ಗ್ರಾಮಾಂತರ ಹೆಂಗಾಯ್ತು ಹೇಳು? ಇದೇ ಮಾಡಿದ ಕೆಲಸ ನಾವು ಮಾಡ್ತೀವಿ ಅಂತ ಗೆಲ್ಲಕ್ಕಾಯ್ತಿರಲಿಲ್ಲ ಬಿ ಜೆ ಪಿಯವರು. ಈಗ ಅಲ್ಲೂ ಗೆದ್ದು ಬರ್ತಾರೆ, ತಲೆ ಕೆಡ್ಸ್ಕೊಂಬೇಡ. ಡಿ ಕೆ ಸುರೇಶನ್ ಮುಗೀತು ಕತೆ. ಹೇಳಿದ್ನಲ್ಲ, ರಾಮನಗರ ಅನ್ನೋ ಹೆಸರನ್ನ ಬೆಂಗಳೂರು ದಕ್ಷಿಣ ಮಾಡ್ತಿದ್ದಾರೆ. ನಮ್ಗೆ ಒಪ್ಪಿಗೆ ಇದೆ ಬಿಡಿ. ಯಾಕೆ ಒಳ್ಳೆ ರಾಮನಗರ ಬೇಡವಾ? ರಾಮನಗರ ಅಂದರೆ ಎಲ್ಲರೂ ಸೇರಿ ಮಾಡಿದಾದ್ಮೇಲೆ ನಮಗೂ ಅದೇ ಸೇರ್ಕಂತಪ್ಪ. ನಾನು ಒಬ್ಬನೇ ಬೇಡ ಅಂದ್ಬಿಟ್ರೆ ಆಗೋಯ್ತದ ಹೇಳಿ. ಮತ್ತೆ ಬಹಳಷ್ಟು ಜನ ಬೇಡ ಅಂತಿದ್ದಾರೆ, ರಾಮನಗರನೇ ಇರಲಿ ಅಂತಿಲ್ಲ. ಮಾಡಲಿ, ಜಿಲ್ಲೆ ಮಾಡಲಿ, ರಾಮನಗರ ಜಿಲ್ಲೆನ ಬೆಂಗಳೂರು ಜಿಲ್ಲೆ ಮಾಡಲಿ, ಏನು ತೆಪ್ಪೇನಿಲ್ಲ, ಏನೇನು ತೆಪ್ಪೆ. ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಹಾಗಾದ್ರೆ? ಲಾಭ ಆಗುತ್ತೆ. ಬೆಂಗಳೂರಿಗೆ ಸೇರ್ಕಂತು, ನಮ್ಮ ರಾಮನಗರ ಸೈಡ್ಗೆ ಸೇರ್ಕಂತಲ್ವಾ, ಮಾಡಲಿ, ಏನು ತೆಪ್ಪೇನಿಲ್ಲ. ಹಾಂ, ನಿಮ್ಗೆ ಒಪ್ಪಿಗೆ ಇದೆ ಹಾಗಾದ್ರೆ? ನಮ್ಗೆ ಒಪ್ಪಿಗೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.